ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ಸೊ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಈಗಾಗಲೇ ನೀವು ಆಗಸ್ಟ್ 2ನೇ ತಾರೀಕು ಈ ಒಂದು ಪೊಲೀಸ್ ಎಕ್ಸಾಮ್ ಬರ್ತೀರಿ. ಸೊ ಅದ್ರದ್ದು ಕೀ ಆನ್ಸರ್ ಕೂಡ ಬಿಟ್ಟಿದ್ದಾರೆ, ಹೌದಲ್ಲ. ಸೊ ನೀವೆಲ್ಲರೂ ಕೂಡ ನಿಮ್ಮ ಮಾರ್ಕ್ಸ್ ಎಷ್ಟೊತ್ತು ಚೆಕ್ ಮಾಡ್ಕೊಂಡಿರಿ. ಸೊ ಆ ಒಂದು ಮಾರ್ಕ್ಸ್ ಆಧಾರದ ಮೇಲೆ ಈ ಒಂದು ಪೊಲೀಸ್ ಒಂದು ಫಿಸಿಕಲ್ ಕಟಪ್ ಎಷ್ಟು ಬರ್ತದೆ ಅಂತ ಕೇಳಕತ್ತಿದ್ರಿ, ಓಕೆನಾ. ಸೊ ನಂದು 50 ಆಗೈತಿ, 55 ಆಗೈತಿ, ಅಟ್ಲೀಸ್ಟ್ ಫಿಸಿಕಲ್ ಬರ್ತದೆ ನಿಲ್ಲೋಣ ಅಂತ ಈ ಥರನಾಗೆಲ್ಲ ಕೇಳಕತ್ತಿದ್ರಿ. ಸೊ ನಿಮ್ಮೆಲ್ಲರಿಗೂ ಕೂಡ ಪರ್ಸ್ನಲಾಗಿ ಇನ್ಸ್ಟಾಗ್ರಾಮ್ ಒಳಗೆ ಮೆಸೇಜ್ ಮಾಡೋಕ್ಕಾಗಿರಲಿಲ್ಲ. ಸೊ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಮುಖಾಂತರ ಆನ್ಸರ್ ಮಾಡ್ಬೇಕಂತೇಳಿ ಈ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಓಕೆನಾ. ಸೊ ಈಗ ನೋಡಿರಿ, ನಿಮ್ಮದು 50 ಆಗೈತಿ, 55 ಆಗೈತಿ, ಅದು ಇಂಪಾರ್ಟೆಂಟ್ ಅಲ್ಲ, ಓಕೆನಾ. ಸೊ ಕ್ವಶನ್ ಪೇಪರ್ ಯಾವ ಥರನಾಗಿತ್ತು ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಗೊತ್ತೈತಿ, ಓಕೆ. ಈ ಒಂದು ಏನು ಸಿವಿಲ್ ಪೊಲೀಸ್ ಎಕ್ಸಾಮ್ ಇತ್ತಲ್ಲ, ವೆರಿ ಹಾರ್ಡ್ ಇತ್ತು. ಒಳ್ಳೆಯ ಒಂದು ವೇಟೇಜ್ ಇರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಆಗಿತ್ತು. ಬೇಕಾದರೆ ನೀವು ನೋಡ್ಬೋದು, KPSC ಅವ್ರು ಏನೋ ನಡೆಸಿದ್ರಲ್ಲ, ಪ್ರಿವಿಯಸ್ ಇಯರ್ ಆಗಿರ್ಬೋದು ಅಥವಾ ಹಿಂದೇನು ಎಕ್ಸಾಮ್ ನಡೆಸಿದ್ರಲ್ಲ, PDO FDA ಈ ಎಲ್ಲ ಎಕ್ಸಾಮ್ಗೂ ಕೂಡ ಒಂದು 50-45 ಒಂದು ಪೇಜಿನ ಕ್ವಶನ್ ಪೇಪರ್ ಇರ್ತಿತ್ತು. ಬಟ್ ಈ ಒಂದು ಸಿವಿಲ್ ಪೊಲೀಸ್ಗೆ ಎಷ್ಟಿತ್ತು, 64 ಪೇಜಿಂದು ಒಂದು ಕ್ವಶನ್ ಪೇಪರ್ ಇತ್ತು. ಆಲ್ಮೋಸ್ಟ್ ನೀವು 1ನೇ ಕ್ವಶನ್ ಹಿಡಿದು 100ನೇ ಕ್ವಶನ್ ಓದೋಕ್ಕೆ ಒಂದು 30-35 ನಿಮಿಷ ಟೈಮ್ ತೊಗೋತಿತ್ತು ಅದಕ್ಕೆ, ಹೌದಲ್ಲ. ಸೊ ಹಾಗಾಗಿ ಕ್ವಶನ್ ಪೇಪರ್ ಕೂಡ ಒಳ್ಳೆಯ ಒಂದು ಡೆಪ್ತ್ ಆಗಿತ್ತು, ಅಂದರೆ ಟಫ್ ಇತ್ತು ಕ್ವಶನ್ ಪೇಪರ್. ಅದು ಪೊಲೀಸ್ ಎಕ್ಸಾಮು ಅಥವಾ ಯಾವ ಎಕ್ಸಾಮ್ ಬರೀಕತ್ತಿರತ್ತ ಅನಿಸಿರ್ತೈತೆ ನಿಮಗೆ. ಭಾಳ ಜನ ನನ್ನ ಮುಂದೆಲ್ಲ ಹೇಳಕತ್ತಿದ್ರಿ. ಸೊ ಹಾಗಾಗಿ ನೀವೇನೇನು ಭಯ ಪಡುವಂಥದ್ದೇನಿಲ್ಲ. ಯಾಕಂದರೆ ಕ್ವಶನ್ ಪೇಪರ್ ಈಜಿ ಇತ್ತಂದರೆ ಕಟಪ್ ಹೈ ಹೋಗುತ್ತಾ, ಕ್ವಶನ್ ಪೇಪರ್ ಟಫ್ ಇತ್ತಂದ್ರೆ ಆಬ್ವಿಯಸ್ಲಿ ಕಟಪನ್ನು ಕಡಿಮೆ ನಿಂತಿರುವಂಥ ಚಾನ್ಸ್ ಇರ್ತಾ. ಸೊ ಹಾಗಾಗಿ ನಿಮ್ಮದು ಫಿಸಿಕಲ್ ಇಷ್ಟಕ್ಕೆ ಅಂತ ಹೇಳೋಕ್ಕಾಗಲ್ಲ, ಹೈ ಅಂತೂ ಹೋಗಲ್ಲ, ಅದಂತೂ ಡೆಫಿನೆಟ್ಲಿ ಶ್ಯೂರ. ಯಾಕಂದರೆ ಕ್ವಶನ್ ಪೇಪರ್ ಟಫ್ ಇತ್ತು. ಆಲ್ಮೋಸ್ಟ್ ಈಗೇನು ಬಿಜಾಪುರ ಮತ್ತು ಧಾರವಾಡ ಒಳಗೆ ಏನು ಹುಡುಗರು ಓದ್ತಿದ್ದಾರಲ್ಲ, ಸೊ ಅವರೆಲ್ಲ ಒಂದು ಅಭಿಪ್ರಾಯಗಳನ್ನು ತೆಗೆದುಕೊಂಡಿದ್ದೀನಿ. ಅವರೆಲ್ಲ ಒಂದು ಸ್ಕೋರ್ ಹೆಂಗಾಗ್ಯದಂದ್ರೆ 50-55. ಕೆಲವೊಂದಿಷ್ಟು ಜನ ಏನು ಹೇಳ್ತಾರಂದ್ರೆ, ನಮ್ಮದು ಎಲಿಜಿಬಲ್ಲೇ ಆಗಲ್ಲ ಅಂತ ಹೇಳ್ತಾರೆ. ಎಲಿಜಿಬಲ್ ಏನು 30 ಮಾರ್ಕ್ಸಿಗೆ ಐತಲ್ಲ, ಎಲಿಜಿಬಲ್ಲೇ ಆಗಿಲ್ಲ, ಈ ಥರನಾಗೆಲ್ಲ ನನ್ನ ಹತ್ರ ಹಂಚ್ಕೊಂಡ್ರು ಅವ್ರ ಒಂದು ಸ್ಕೋರ್ದು. ಸೊ ಹಾಗಾಗಿ ನೋಡಿರಿ, ಈಗ ಆಲ್ಮೋಸ್ಟ್ ಏನು 3 ಲಕ್ಷ ಹತ್ತತ್ರ ಒಂದು 4 ಲಕ್ಷ ತನಕ ಏನು ಅಪ್ಲಿಕೇಶನ್ ಬಿದ್ದಾವಲ್ಲ, ಅದರಲ್ಲಿ 1.5 ಲಕ್ಷ ಅಂತೂ ಏನಾಗಲ್ಲ, ಎಲಿಜಿಬಲ್ಲೇ ಆಗಿರಲ್ಲ. ಯಾಕಂದರೆ ಕ್ವಶನ್ ಪೇಪರ್ ಟಫ್ ಇತ್ತು. ಸೊ ಮೆಂಟಲ್ ಅಬಿಲಿಟಿ ಕೂಡ ಹಾರ್ಡ್ ಇತ್ತು, ಬಿಡ್ಸೋಕ್ಕಾಗಿರಲ್ಲ. ಸೈನ್ಸ್ ಕ್ವಶನ್ ಕೂಡ ಅದೇ ಥರನಾಗಿತ್ತು. ಟೋಟಲಿ ಹೇಳ್ಬೇಕಂದ್ರೆ ಒಂದು ಕ್ವಶನ್ ಪೇಪರ್ ಭಾಳ ಒಂದು ವೇಟೇಜ್ ಆಗಿತ್ತು. ಸೊ ಹಾಗಾಗಿ ಕಟಪ್ ಅಂತೂ 100% ಹೇಳ್ತೀನಿ, ಜಾಸ್ತಿ ಅಂತೂ ಹೋಗಲ್ಲ. ಸೊ ಯಾವುದೇ ಥರನಾಗಿ ನೀವು ಕನ್ಫ್ಯೂಸಲ್ಲಿ ಇರೋಕ್ಕೆ ಹೋಗಬೇಡ್ರಿ. ಈ ಪುರುಷ ಅಭ್ಯರ್ಥಿಗಳಾಗಿದ್ದರೆ 50 ಮಾರ್ಕ್ಸ್ ಏನಾದರೂ ನೀವು ಮಾಡಿದ್ರಂದ್ರೆ 100% ನೀವು ಫಿಸಿಕಲ್ ಬರ್ತದೆ. ಯಾವುದೇ ಸಿಟಿ ಹಾಕಿರಿ ನೀವು, ಓಕೆನಾ, ಕ್ಯಾಟಗರಿ ಯಾವುದೇ ಇರಲಿ. ಸೊ ನಿಮ್ದು ಏನಾದರೂ 50 ಮಾರ್ಕ್ಸ್ ಏನಾದರೂ ಆಗಿತ್ತಂದ್ರೆ ಈಗಿಂತಾನೆ ಫಿಸಿಕಲನ್ನು ತಯಾರಿ ಮಾಡಿರಿ. ಯಾಕಂದರೆ ಫಿಸಿಕಲ್ ಕೂಡ 6.5 ನಿಮಿಷ ಒಳಗೆ 16 ಮೀಟ್ರ್ ಹೊಡೆಯೋದು ಕಷ್ಟ ಆಗುತ್ತೆ. ಸೊ ಅದಕ್ಕೂ ಕೂಡ ಪ್ರಾಕ್ಟೀಸ್ ಬೇಕಾಗುತ್ತೆ. ಸೊ ಹಾಗಾಗಿ ಪುರುಷ ಅಭ್ಯರ್ಥಿಗಳದ್ದು ಯಾವುದೇ ಕಾಸ್ಟ್ ಅನ್ನೋದೇ, ನಿಮ್ದು ಏನಾದರೂ 50 ಮಾರ್ಕ್ಸ್ ಆಗಿತ್ತಂದ್ರೆ ನೀವೇನು ವಿಚಾರ ಮಾಡೋಕ್ಕೆ ಹೋಗಬೇಡ್ರಿ. ಇವತ್ತಿನ ನಡೆದೇ ನೀವು ಫಿಸಿಕಲ್ನ ಮಾಡಿರಿ. ಅದ್ರ ಜೊತೆಯಲ್ಲಿ ನೆಕ್ಸ್ಟ್ ಇದು ಐತಿ, CRDR ಮತ್ತು KSRP ಎಕ್ಸಾಮ್ ಕೂಡ ಐತಿ. ಸೊ ಅದಕ್ಕೂ ನಿಮ್ಮ ಪ್ರಿಪ್ರೇಷನ್ ಇರಲಿ. ಅದ್ರ ತಕ್ಕಂತೆ ಫಿಸಿಕಲ್ಗೂ ಕೂಡ ನೀವು ಟೈಮನ್ನು ಕೊಡಬೇಕಾಗತ್ತೆ. ಸೊ ಅದೇ ಥರನಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಹೇಳೋದಾದರೆ, ನೋಡಿರಿ, ನಿಮ್ದು ಏನಾದರೂ 45 ಸ್ಕೋರ್ ಏನಾದರೂ ಆಗಿತ್ತಂದ್ರೆ ನೀವು ಕೂಡ ಫಿಸಿಕಲ್ ಮಾಡಿರಿ. 40-45 ಏನಾದರೂ ಆಗಿತ್ತಂದ್ರೆ ಫಿಸಿಕಲ್ ಮಾಡೋದು ಒಂದು ಉತ್ತಮ ಅಂತ ಅನಿಸ್ತದೆ. ಯಾಕಂದ್ರೆ ಸ್ಕೋರ್ ಆಗಿರಲ್ಲ ಅನ್ನೋದಕ್ಕಿಂತ ಸ್ಕೋರ್ ಆಗಿಲ್ಲ ಭಾಳ ಜನದ್ದು. ಸೊ ಹಾಗಾಗಿ ನೀವು ಈಗಿಂತಾನೆ ಫಿಸಿಕಲ್ ಮಾಡಿದ್ರೆ 100% ನೀವು ಫಿಸಿಕಲ್ನ ಕ್ರ್ಯಾಕ್ ಮಾಡ್ಬೋದಾಗೈತಿ. ಈಗ ಬಿಡ್ಬೋದು, ಈ ಮಂತಲ್ಲಿ ನೀವು ಫಿಸಿಕಲ್ ಎಷ್ಟು ಬಿಡ್ಬೋದು. ಯಾಕಂದರೆ KA ಅವರೊಂದು ಪ್ರೊಸೆಸ್ಸೇ ಸ್ಪೀಡ್ ಇರ್ತದೆ. ಅದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ ಆಗೈತಿ, ಓಕೆನಾ. ಹಾಗಾಗಿ ಸ್ಕೋರ್ ಕಡಿಮೆ ಆದವರು ಏನು ಚಿಂತೆ ಮಾಡುವಂಥದ್ದು ನೆಸೆಸಿಟಿ ಇಲ್ಲ. ಯಾಕಂದರೆ ನೆಕ್ಸ್ಟ್ ಸೆಪ್ಟೆಂಬರ್ 6ನೇ ತಾರೀಕು CRDR ಎಕ್ಸಾಮ್ ಐತಿ. ಅದೇ ಥರನಾಗಿ KSRP ಕೂಡ ಐತಿ. ಸೊ ನೀವು ನಿಮ್ಮ ಸ್ಟಡಿ ಒಳಗೆ ತೊಡಗ್ಬೋದು. ಸ್ಕೋರ್ ಕಡಿಮೆ ಆಗ್ಯದಂತ ಚಿಂತೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋ ಕುರಿತು ಮಾತಾಡಬೇಕಾಗಿತ್ತು. ಯಾಕಂದರೆ ಭಾಳ ಜನ ಮೇನ್ ಕೇಳಿರೋದೇ ನಂದು ನಿಮ್ಮ ಡಿಸ್ಟಿಕ್ ಹೇಳಿ, ಮೈಸೂರು ಹಾಕೀನಿ ಎಷ್ಟಾಗೈತಿ, ಆಗುತ್ತೋ ಇಲ್ಲೋ, ಮಂಗಳೂರು ಹಾಕೀನಿ ಮತ್ತು ಗುಲ್ಬರ್ಗ ಹಾಕೀನಿ, ಇಷ್ಟಿಷ್ಟು ಸ್ಕೋರ್ ಆಗ್ಯದ, ಫಿಸಿಕಲ್ಲರೇ ಬರ್ತದೇನಿಲ್ಲ, ಈ ಥರ ಕೇಳಕತ್ತಿದ್ರೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಮುಖಾಂತರ ಅದಕ್ಕೊಂದು ಉತ್ತರ ಕೊಡಬೇಕಂತ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋನ ನೋಡಿರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ. ಮತ್ತು ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಕ್ಕಂಥ ಅಭ್ಯರ್ಥಿಗಳು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನಮ್ಮ ವಿಡಿಯೋಗಳು ಬರ್ತಾ ಇರ್ತವೆ, ನೋಟಿಫಿಕೇಷನ್ ಮುಖಾಂತರ ನೀವು ಈ ಒಂದು ವಿಡಿಯೋನ ವೀಕ್ಷಿಸ್ಬೋದಾಗೈತಿ. ಸೊ ಹಾಗಾಗಿ ಇಷ್ಟ ಆಗಿತ್ತು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿರುವಂಥ ಇನ್ಫಾರ್ಮೇಷನ್ನು. ಸೊ ಮುಂದಿನ ವಿಡಿಯೋ ಒಳಗೆ ಸಿಗೋವರೆಗೂ ಧನ್ಯವಾದಗಳು.